ಹರೇ ಕೃಷ್ಣ. ಅಧ್ಯಾಯ 1 ಶ್ಲೋಕ 37 ಹಾಗೂ 38. ಈ ಶ್ಲೋಕದಲ್ಲಿ ಶ್ರೀ ಅರ್ಜುನನು ಶ್ರೀಕೃಷ್ಣನಲ್ಲಿ ಹೇಳುತ್ತಾನೆ, ಹೇ ಜನಾರ್ದನ, ನಾನು ನಮ್ಮ ಬಂಧುಗಳನ್ನು ಕೊಲ್ಲುವುದು ಸರಿಯಲ್ಲ. ಕುರುಕುಲದ ಜನರನ್ನು ಕೊಲ್ಲುವುದರಿಂದ ಕುಲನಾಶ, ಸಂಸ್ಕೃತಿ ಹಾನಿ ಮತ್ತು ಪಾಪ ಸಂಭವಿಸುತ್ತದೆ. ಸ್ವಾರ್ಥಕ್ಕಾಗಿ ಇಂತಹ ಪಾಪಕ್ಕೆ ನಾವು ತಳ್ಳಿಕೊಳ್ಳಬಾರದು. ಅರ್ಜುನನ ವಾದ ಇನ್ನಷ್ಟು ಬಲವಾಗುತ್ತದೆ. ಸಂಸ್ಕೃತಿ ಹಾನಿ, ಕುಲ ಸಂಪ್ರದಾಯ, ಧರ್ಮಾಚರಣೆ, ಮೌಲ್ಯಗಳು ಎಲ್ಲವೂ ನಾಶವಾಗುತ್ತದೆ. ಆದುದರಿಂದ ಆಳ್ವಿಕೆ ಧರ್ಮವಿಲ್ಲದೆ ಸಮಾಜದಲ್ಲಿ ಸ್ಥಿರತೆ ಬರುತ್ತದೆ. ಅವನು ಹೇಳುವುದೇ ನಾವು ಸ್ವಾರ್ಥ ಲಾಭಕ್ಕಾಗಿ ಈ ಪಾಪ ಮಾರ್ಗಕ್ಕೆ ಹೋಗಬಾರದು. ಇಲ್ಲಿ ಅರ್ಜುನನ ಸ್ವಧರ್ಮವನ್ನು ಮರೆತು ಬಂಧು ಬಾಂಧವ, ಸಂಸ್ಕೃತಿ, ಮೌಲ್ಯಗಳನ್ನು ಹೆಚ್ಚಾಗಿ ಅಳವಡಿಸಿಕೊಂಡಿದ್ದಾನೆ. ಶ್ಲೋಕವನ್ನು ತಿಳಿದುಕೊಳ್ಳೋಣ. ಆದರೆ ಕೂಡ ಅವರು ನೋಡುವುದಿಲ್ಲ. ದುರಾಶೆಯಿಂದ ಪ್ರಭಾವಿತವಾದ ಹೃದಯವುಳ್ಳ ಕುಲನಾಶದಲ್ಲಿ ಮಾಡಲಾದ ತಪ್ಪನ್ನು ಸ್ನೇಹರೊಂದಿಗೆ ಕಾದಾಡುವುದರಲ್ಲಿ ಕೂಡ ಪಾಪ ಪ್ರಕ್ರಿಯೆಗಳನ್ನು ಏಕೆ ತಿಳಿಯಲ್ಪಡಲಾರದು. ನಮ್ಮಿಂದ ಪಾಪಗಳಿಂದ ಈ ಸ್ಥಗಿತರಲಾರರು. ವಂಶನಾಶದಲ್ಲಿ ಮಾಡಲಾದ ಅಪರಾಧವನ್ನು ನೋಡಬಲ್ಲವರಾದ ಶ್ರೀ ಕೃಷ್ಣನೇ. ಅನುವಾದ ತಿಳಿಯೋಣ ಬನ್ನಿ. ಹೇ ಜನಾರ್ದನನ, ಈ ಜನರ ಹೃದಯಗಳನ್ನು ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿವೆ. ತಮ್ಮ ಕುಟುಂಬದವರನ್ನು ಕೊಲ್ಲುವುದರಲ್ಲಾಗಲಿ ಮಿತ್ರ ದ್ರೋಹದಲ್ಲಾಗಲಿ ಇವರಿಗೆ ದೋಷವೇನೂ ಕಾಣುವುದಿಲ್ಲ. ಆದರೆ ಕುಲಕ್ಷವನ್ನು ಮಾಡುವುದು ಪಾಪವೆಂದು ತಿಳಿದು ನಾವು ಈ ಪಾಪ ಕಾರ್ಯಗಳನ್ನೇಕೆ ಮಾಡಬೇಕು. ಭಾವಾರ್ಥ ತಿಳಿಯೋಣ ಬನ್ನಿ. ಎದುರಾಳಿಯು ಯುದ್ಧ ಕಾಲಕ್ಕಾಗಿ ಜೂಜಾಗಲಿ ಆಹ್ವಾನಿಸಿದಾಗ ಕ್ಷತ್ರಿಯನಾದವನು ತಿರಸ್ಕರಿಸಲಾರನು. ಇಂತಹ ಕಟ್ಟುಪಾಡಿಗೆ ಬದ್ಧನಾದ ಅರ್ಜುನನು ಯುದ್ಧ ಮಾಡಲು ನಿರಾಕರಿಸುವಂತಿಲ್ಲ. ದುರ್ಯೋಧನನ ಪಕ್ಷವು ಅವನಿಗೆ ಸವಾಲು ಎದುರಿಸಿತ್ತು. ಈ ಸನ್ನಿವೇಶದಲ್ಲಿ ಎದುರು ಪಕ್ಷವು ಇಂತಹ ಸವಾಲಿನ ಪರಿಣಾಮಕ್ಕೆ ಕುರುಡನಾಗಿರಬಹುದು ಎನ್ನುವುದನ್ನು ಅರ್ಜುನನ ಪರಿಗಣಿಸಿದ ಅವನು ಇದರ ದುಷ್ಪರಿಣಾಮಗಳನ್ನು ಕಾಣವಲ್ಲವನಾಗಿದ್ದ. ಆದುದರಿಂದ ಅವನು ಸವಾಲನ್ನು ಒಪ್ಪಿಕೊಳ್ಳುವುದು ಸಾಧ್ಯವಿರಲಿಲ್ಲ. ಪರಿಣಾಮ ಒಳ್ಳೆಯದಾಗಿದ್ದಾಗ ಮಾತ್ರ ಕಟ್ಟುಪಾಡು ವ್ಯಕ್ತಿಯನ್ನು ಬಂಧಿಸುತ್ತದೆ. ಪರಿಣಾಮ ಬೇರೆಯ ರೀತಿಯಲ್ಲಿದ್ದರೆ ಅದು ಯಾರನ್ನು ಕಟ್ಟಿಗೆ ಒಳಪಡಿಸುವಂತಿಲ್ಲ. ಯುದ್ಧ ಮಾಡುವುದರ ಪರವಾಗಿ ಮತ್ತು ವಿರುದ್ಧವಾಗಿ ಈ ಎಲ್ಲ ಅಂಶಗಳು ಪರಿಶೀಲಿಸಿ ಅರ್ಜುನನ ಯುದ್ಧ ಮಾಡುವುದಿಲ್ಲ ಎಂದು ನಿರ್ಧರಿಸಿದ.